ಸೇವಾ ಮಾಡಿದ್ರಿ ಅಂದ್ರನ ಫಲ ಸಿಗ್ತೈತ್ರಿ. ನನಗೆ ಎಷ್ಟು ಗೊತ್ತನ ಅಷ್ಟ ಈ ವಿಡಿಯೋದಾಗ ಹೇಳಿನ್ರಿ. ಅಂದ್ರೆ ನಾ ಯಾವ ಥರ ಮಾಡ್ತನೋ ನನಗೆ ಯಾವ ಥರ ಹೇಳಿದಾರ ನಾ ಈ ವಿಡಿಯೋದಾಗ ಹೇಳಿನ್ರಿ. ಸೊ ವಿಡಿಯೋ ಪೂರಾ ನೋಡ್ರಿ. ಶ್ರೀ ಸ್ವಾಮಿ ಸಮರ್ಥ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳ್ರಿ ಹೆಂಗೆ ಅದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ. ಸೊ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣಂತ. ಇವತ್ತಿನ ಬ್ಲಾಗ್ ಒಳಗ್ರಿ ನಾ ಸ್ವಾಮಿ ಸಮರ್ಥ ಮಹಾರಾಜರ ಮಾಳ್ ಜಪ ಮತ್ತು ಬುಕ್ ಯಾವ ಥರ ಓದೋದಂತ ಹೇಳ್ಕೊಡೋಕಿದೇನು. ಹಂಗೆ ಹೋದ ವಿಡಿಯೋದಾಗ ನಾನು ಮಾಟ ಮಂತ್ರದ ಬದಲು ಒಂದು ವಿಡಿಯೋ ಹಾಕಿದ್ದೆ ರೀ. ಸೊ ಅದು 75 ವ್ಯೂಸ್ ಏನು ಬಂದೈತಿ. ಸೊ ಥ್ಯಾಂಕ್ಸ್ ರೀ ನಿಮ್ಗೆಲ್ಲರಿಗೂ ಅಷ್ಟೊಂದು ತೊಗೊಂಡು ಹೋಗಿದ್ದಕ್ಕೆ. ಯಾಕಂದ್ರೆ ಯಾವ ವಿಡಿಯೋನೂ ಓಡಿಲ್ರಿ ನಾನು. ಫಸ್ಟ್ ಟೈಮ್ 76 ವ್ಯೂಸ್ ಬಂದೈತ್ರಿ ಅದು ವಿಡಿಯೋಕ್ಕೆ. ಸೊ ಥ್ಯಾಂಕ್ಸ್ ರೀ ಎಲ್ಲರಿಗೂ. ಇವತ್ತು ಸ್ವಾಮಿ ಸಮರ್ಥ ಮಹಾರಾಜರ ಮಾಳು ಯಾವ ಥರ ಜಪ್ ಮಾಡೋದು ಮತ್ತು ಬುಕ್ಕ ಯಾವ ಥರ ಅವ್ರದ್ದು ಪುಸ್ತಕ ಯಾವ ಥರ ಓದೋದು ಅಂಥೇಳಿ ನನಗೆ ಎಷ್ಟು ಗೊತ್ತೈತಿ ಅಷ್ಟನ್ನ ತಿಳಿಸ್ಕೊಡತ್ತೀನಿ ರೀ. ನಿಮ್ಮಲ್ಲಿ ಯಾರೇ ಸ್ವಾಮಿ ಭಕ್ತರಾಗಿದ್ರಿ ಅಂದ್ರೆ ನನಗೆ ಕಮೆಂಟ್ ಮಾಡಿರಿ. ನಿಮ್ಮ ಒಂದು ಕಮೆಂಟ್ ನನಗೊಂದು ಮೋಟಿವೇಶನ್ ಕೊಡ್ತೈತಿ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ನನಗೆ ಮುಂದೆ ವಿಡಿಯೋ ಮಾಡೋಕೆ ಒಂಥರ ಹುಮ್ಮಸ್ ಅಂತಾರಲ್ರಿ, ಮೋಟಿವೇಶನ ಆ ಥರ ರೀ. ಸೊ ಬರ್ರಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಲ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಇದು ನೋಡ್ರಿ ಸ್ವಾಮಿ ಸಮರ್ಥ ಮಹಾರಾಜರ ಮಾಡ್ರಿದ ಅಂದ್ರೆ ಜಪ್ ಮಾಲಾರಿದ. ಸೊ ಇದನ್ನು ಯಾವ ಥರ ಹಿಡಿಬೇಕಪ್ಪ ಅಂತಂದ್ರೆ ಇವೆರಡು ಬಟ್ಟೊಳಗೆ ಹಿಡಿಬೇಕ್ರಿ. ಇದು ಬಟ್ಟ ಮತ್ತು ಈ ಬಟ್ಟ ಒಟ್ಟ ಟಚ್ ಆಗೋದಿಲ್ರಿ. ಈ ಥರ ಒಳಗೆ ಹಿಡ್ದು ಈ ಥರ ಜಪ ಮಾಡ್ಬೇಕ್ರಿ. ಕಾಣಿಸತೈತೆ ಅನ್ಕೋತೀನಿ ರೀ ನಾನು. ಈ ಥರ ಹಿಂಗೆ ಮಾಡ್ಬೇಕ್ರಿ. ಇವೆರಡು ಬಟ್ ಒಟ್ಟ ಟಚ್ ಆಗೋದಿಲ್ರಿ ಈ ಎರಡು ಇದು ಮಾಳಕ್ಕೆ. ಸೊ ತೋರಿಸ್ತೀನಿ ನೋಡ್ರಿ ನಾ ಈಗ ಯಾವ ಥರ ಜಪ ಮಾಡೋದು ಅಂಥೇಳಿ. ಶ್ರೀ ಸ್ವಾಮಿ ಸಮರ್ಥ. 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 ನೋಡ್ರಿ ಈಗ ನಾ ಮಾಳ ಜಪ ಮಾಡೀನ್ರಿ. ಇದೇನು ಇರ್ತೈತಿಲ್ರಿ ಮತ್ತೆ ಹಿಂಗೆ ತೊಗೊಂಡು ಮತ್ತೆ ಇದನ್ನು ಈ ಥರ ಹೊಳಿಸೋದ್ರಿ. ಅದನ್ನ ಕಂಟಿನ್ಯೂ ಮಾಡೋದಿಲ್ಲ. ಸೊ ಇದು ಫಸ್ಟ್ನೇ ಬೇಳ ಮತ್ತು ಕಿರುಬೇಳ ಒಟ್ಟೆ ಟಚ್ ಆಗೋದಿಲ್ರಿ ಮಾಳಕ್ಕೆ. ಈ ಥರ ಹಿಂಗೆ ಜಪ ಮಾಡ್ಬೇಕ್ರಿ. ಈ ಥರ. ಸೊ ಇದು ಬಲಗೈ ಒಳಗೆ ಮಾಳ ಜಪ ಮಾಡಾಗ ಎಡಗೈಯ ಈ ಥರ ಹಿಡ್ಕೊಂಡಿರ್ಬೇಕ್ರಿ. ನಾ ಈಗ ಸೇವಾ ಮಾಡೀನಿ. ನಾ ವಿಡಿಯೋ ಮಾಡೋದಶಿಂದ ನಾ ಮಾಡಿ ತೋರ್ಸಾತೀನಿ ರೀ. ನಾ ನಿತ್ಯ ಸೇವಾ ನಂದು ಮಾಡೀನಿ ರೀ ನಾನು. ಸೊ ವಿಡಿಯೋದಶಿಂದ ಮತ್ತೆ ರಿಟರ್ನ್ ಮಾಡಿ ತೋರ್ಸಾತೀನಿ ರೀ ಸೇವಾ. ಸೊ ಈ ಥರ 11 ಮಾಳ ಜಪ ಮಾಡ್ಬೇಕ್ರಿ ನಾವು. ಇದು ಸ್ವಾಮಿ ಸಮರ್ಥನ ಮಹಾರಾಜರದ 11 ಮಾಳ ದಿನ ಜಪ ಮಾಡ್ಬೇಕ್ರಿ ಈ ಥರ. ಸೊ ಅವ್ರ ಬುಕ್ ಈ ಥರ ಸಿಗ್ತೈತ್ರಿ.
ಇದ್ರದ್ರಾಗ ದಿನ 3 ಅಧ್ಯಾಯ ಓದ್ಬೇಕ್ರಿ. ಕ್ಯಾಮ್ರಾದಾಗ ಉಲ್ಟಾ ಕಾಣಕತ್ತೈತಿ. ಸೊ ದಿನ 3 ಅಧ್ಯಾಯ ಓದಬೇಕ್ರಿ ಇವ. ಫಸ್ಟ್ ನಾವು ಬುಕ್ ಓದೋಕ್ಕಿಂತ ಮುಂಚೆ ಇದು ಮ್ಯಾಲಿಂದ ಓದ್ಬೇಕ್ರಿ. ಓಂ ರಕ್ತಾಂಗ ರಕ್ತವರ್ಣ ಪದ್ಮನೇತ್ರ ಸುಹಾಸ್ಯವದನ ಕಂಠ ಟೋಪಿ ಚಮಾಲ ದಂಡ ಕಮಂಡಲುಧರ ಕಂಠ್ಯಾಕರ ರಕ್ಷಕ ತ್ರೈಗುಣ್ಯರಹಿತ ತ್ರೈಲೋಕ್ಯ ಪಾಲಕ ವಿಶ್ವನಾಯಕ ಭಕ್ತವಸ್ತಲ ಕಲಿಯುಗೆ ಶ್ರೀ ಸ್ವಾಮಿ ಸಮರ್ಥಾವತಾರಧಾರಕ ಫಾಯಮಾಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಚಲಂ ಸರ್ವದಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಇಷ್ಟು ಮ್ಯಾಲಿಂದ ಅಂದ್ರೆ ಪ್ರತಿದಿನ ಓದಬೇಕ್ರಿ. ಇದು ಮ್ಯಾಲಿಂದ ಓದಿ ಆಮೇಲೆ ಅಧ್ಯಾಯಗಳು ಸ್ಟಾರ್ಟ್ ಮಾಡೋದ್ರಿ. ಇದು ಡೈಲಿ 3 ಅಧ್ಯಾಯ ಓದ್ತಾರ್ರಿ. ಓದೋರು 7 ಅಧ್ಯಾಯ ಭೀ ಓದ್ತಾರ. ಒಂದಿನಕ್ಕೊಂದು ಪೂರ್ಣ ಬುಕ್ ಭೀ ಓದ್ತಾರ. ಅವ್ರವ್ರ ಮೇಲೆ ಡಿಪೆಂಡ್ ಐತ್ರಿ ಅದ ಯಾವ ಥರ ಓದೋದು ಏನಂತ ಹೇಳಿ. ಸೊ ಈ ಥರ ಅಧ್ಯಾಯ ಬರ್ತಾವ್ರಿ. ಮತ್ತು ಈ ಬುಕ್ ಓದಾಗ ಮಾಳ್ ಜಪ ಮಾಡಾಗ ಕಂಟಿನ್ಯೂ ಉದ್ಕಡ್ಡಿ ಚಾಲೂನೇ ಉದ್ಕಡ್ಡಿ ಹಚ್ಚಬೇಕ್ರಿ. ಉದ್ಕಡ್ಡಿ ಮತ್ತು ದೀಪ ಚಾಲೂ ಇರ್ಬೇಕ್ರಿ. ಫಸ್ಟ್ ಅಧ್ಯಾಯ ಓದೋಕ್ಕಿಂತ ಮುಂಚೆ ಶ್ರೀ ಸ್ವಾಮಿ ಸಮರ್ಥ ಅಂಥೇಳಿ ಸ್ಟಾರ್ಟ್ ಅಂದ ಆಮೇಲೆ ಓದ್ಬೇಕ್ರಿ. ಓದ್ತೀನಿ ನೋಡ್ರಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ಅಕ್ಕಲಕೋಟ ನಿವಾಸಿ ಪೂರ್ಣ ದತ್ತಾವತಾರ ದಿಗಂಬರ ಯತಿವರ್ಯ ಸ್ವಾಮಿ ರಾಜಾಯ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಚಲಂ ಸರ್ವದಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಓಂ ರಕ್ತಾಂಗ ರಕ್ತವರ್ಣ ಪದ್ಮನೇತ್ರ ಸುಹಾಸ್ಯವದನ ಕಂಠ ಟೋಪಿ ಚಮಾಲ ದಂಡ ಕಮಂಡಲುಧರ ಕಂಠ್ಯಾಕರ ರಕ್ಷಕ ತ್ರೈಗುಣ್ಯರಹಿತ ತ್ರೈಲೋಕ್ಯ ಪಾಲಕ ವಿಶ್ವನಾಯಕ ಭಕ್ತವಸ್ತಲ ಕಲಿಯುಗೆ ಶ್ರೀ ಸ್ವಾಮಿ ಸಮರ್ಥಾವತಾರ ಧಾರಕ ಫಾಯಿಮಾಂ. ಜಯ ಜಯ ಕ್ಷೀರಸಾಗರ ವಿಲಾಸ ಮಾಯಾ ಚಕ್ರ ಚಾಲಕ ಅವಿನಾಶ ಶೇಷಶಯನ ಅನಂತ ವೇಷ ಅನಾಮತೀತ ಅನಂತ ಯಾರು ಸಕಲ ವಿಶ್ವದ ಜನಕನೋ ಸಮುದ್ರ ಕನ್ಯಾವನ ಕಾಂತೆಯೋ ಎಲ್ಲಕ್ಕೂ ಕಾರಣಕರ್ತನೋ ಆತನಿಗೆ ನಮನ. ಆ ಗ್ರಂಥಾರಂಭದ ಯಾ ಮಹಾವಿಷ್ಣುವಿನ ಅವತಾರ ಗಜವದನ ಶಶಿಕೋರ ಏಕದಂತ ಪರಶುಧರ ಗಮಲೀಲೆ ಆತನದ್ದು. ಆ ಮಂಗಲ ಮೂರ್ತಿಗೆ ಸಾಷ್ಟಾಂಗ ನಮನ ಮಾಡಿ ಬೇಡುವೆ ವರದಾನ. ಸ್ವಾಮಿ ಸಮರ್ಥ ಸಾರಾಮೃತ ಪೂರ್ಣವಾಗಲಿ ನಿರ್ವಿಘ್ನದಿಂದ. ಯಾವಳವರ ಪ್ರಸಾದ ದೊರೆತಾಗ ಮೂಢರಾಗುವರು ಪಂಡಿತರಾಗ ಸಕಲ ಕಾವ್ಯಾರ್ಥ ಕೈಗೆ ಬರುವುದಾಗ. ಆ ಬ್ರಹ್ಮಸುತೆಯು ನಮಿಸಲು ಯಾರು ಅಜ್ಞಾನ ತಿಮಿರನಾಶಕ ಅವಿದ್ಯಾ ಕಾನನ ಛೇದಕ ಯಾರು ಸದ್ಬುದ್ಧಿಯ ಪ್ರಕಾಶಕ ವಿದ್ಯಾದಾಯಕ ಗುರುವರ್ಯ ಮಾತಾಪಿತನು ಇರುವೆ ನೀನು ಹಾಗೆಯೇ ಶ್ರೇಷ್ಠ ಗುರುವರ್ಯನು ನಿನ್ನ ಚರಣಕ್ಕೆ ನಮಿಪೆನು ಮೇಲಿಂದ ಮೇಲೆ. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರೈಮೂರ್ತಿಗಳ ಅವತಾರ ಲೀಲಾ ವಿಗ್ರಹ ತ್ರಿಕುಮಾರ ದತ್ತಾತ್ರೇಯನು ನಮಿಸುವೆ ಧರ್ಮ ಸಂಸ್ಥಾಪನೆಯ ಕಾರಣ. ಯುಗ ಯುಗದಲ್ಲಿ ಅವತಾರ ನಾನಾ ವೇಷ ಇದುವೇ ಜಗತ್ಪತಿಯ ಕರ್ತವ್ಯ. ಆಮೇಲೆ ಧರಿಸುವರು ಅವತಾರ ಪ್ರತ್ಯಕ್ಷ ಅವರೇ ತ್ರಿಕುಮಾರ. ಅಕ್ಕಲಕೋಟದಲ್ಲಿ ಯತಿವರ್ಯ ಪ್ರಸಿದ್ಧರಾದರೂ ಸ್ವಾಮಿ ರೂಪದಲ್ಲಿ. ಎಲ್ಲಿ ಮತ್ತು ಯಾವ ಕಾಲದಲ್ಲಿ ಯಾವ ಜಾತಿ ಯಾವ ಕುಲದಲ್ಲಿ ಯಾವ ವರ್ಣಾಶ್ರಮ ಧರ್ಮಕುಲ ಯಾರಿಗೂ ತಿಳಿಯದು. ಸ್ವಾಮಿ ನಾಮದಿ ಮಹಾಸಿದ್ಧ ಅಕ್ಕಲಕೋಟದಲ್ಲಿ ಅವರು ಪ್ರಸಿದ್ಧ ಚಮತ್ಕಾರ ತೋರಿಸುತ್ತಾ ನಾನಾ ವಿಧ ಭಕ್ತರ ಮನೋರಥ ಪೂರೈಸಿದರು. ಅವರಿಗೆ ಸಾಷ್ಟಾಂಗ ನಮಿಸಿ ಮಾಡುವೆವು ಪ್ರಾರ್ಥನೆ. ಕರತ ಮತ್ತು ಕರವಿತ ನೀನೊಬ್ಬನೇ ಸ್ವಾಮಿನಾಥ ನನ್ನಲ್ಲಿ ನನ್ನದೆಂಬುದು ಅಹಂಕಾರದ ಸುಳಿವೇ ಇಲ್ಲ. ಸಂತೋಷಗೊಂಡರು ಸ್ವಾಮಿ ರಾಜಮೂರ್ತಿ. ಈ ತೇರ ಕೇಳಿ ಸ್ತುತಿ ಕವಿಗೆ ಅಭಯಹಸ್ತ ನೀಡುತ್ತಾ ವರದಹಸ್ತ ತೋರಿದರು. ಇನ್ನು ನಮನ ಸಾಧು ವೃಂದಕ್ಕೆ ಅವರಲ್ಲಿ ಇಲ್ಲ ಭೇದ ಭಾವ. ಅವರು ಆತ್ಮಸುಖಿ ಯಾವಾಗಲೂ ಆನಂದಮಯ ಇರುವರು. ಯಾವಾಗಲೂ ವ್ಯಾಸ ವಾಲ್ಮೀಕಿ ಮಹಾಜ್ಞಾನಿಗಳನ್ನು ರಚಿಸಿದ್ದಾರೆ ಬಹಳ ಗ್ರಂಥಗಳನ್ನು. ಮೇಲಿಂದ ಮೇಲೆ ಅವರ ಚರಣಕ್ಕೆ ನಮನ. ಕವಿಕುಲದ ಮುಕುಟಮಣಿ ಕಾಳಿದಾಸ ಕವಿಗೆ ನಮನ. ವಿಶೇಷ ಅವರ ಕಾವ್ಯ ನಾಟ್ಯ ರಚನೆ ಪ್ರಿಯವಾಯಿತು ಜಗದಲ್ಲಿ. ಶ್ರೀಧರ ಮತ್ತು ವಾಮನ ಕಂಡು ಅವರ ಗ್ರಂಥ ರಚನಾ ತಲೆದೂಗುವುದು ಜ್ಞಾನಿಜನ. ಅವರ ಚರಣಕ್ಕೆ ನನ್ನ ನಮನ. ಈಶ ಶರಣಕ್ಕೆ ದೃಢಚಿತ್ತ ಹಂತ ತುಕಾರಾಮಾದಿಕ ಭಕ್ತ ಗ್ರಂಥಾರಂಭಕ್ಕೆ ನಮಿಸುವೆ ಅವರ ಪ್ರಸಾದ ಕಾರಣ. ನೀವು ಸಂತ ಜನರು ಈ ದೀನನ ಮೇಲೆ ಕೃಪೆ ಮಾಡಿ ನನ್ನ ಹೃದಯದಲ್ಲಿ ನೆಲೆಸಿ ಗ್ರಂಥ ರಚನೆ ಮಾಡಿಸಿರಿ. ಈಗ ಮಾಡುವೆ ನಮನ ಶ್ರೋತರರಿಗೆ. ಅವರು ಬಲು ವಿಲಕ್ಷಣ ಮಹಾಜ್ಞಾನಿ ಮತ್ತು ವಿದ್ವಾನ. ಶ್ರವಣ ಮಾಡಲು ಕುಳಿತರು ಆದರೂ ಅಮೃತವೆಂದು ತಿಳಿಯಿರಿ. ಅದರದಿಂದ ಕೇಳಿರಿ. ಈಗ ನನ್ನ ಅಸಂಸ್ಕೃತ ವಾಣಿ ಎಂದು ಅದರತ್ತ ನೋಡಬೇಡಿರಿ. ಸ್ವಾಮಿಯ ಲೀಲೆ ಅದ್ಭುತ ಜಗದಲ್ಲಿ ಮಹಾಸಮುದ್ರಗೊಂಡಿರುತ್ತಾ ಪೂರ್ಣ ವರ್ಣಿಸಲು ಹೋದರೆ ಈ ಗ್ರಂಥ ಹರಡುವುದು ಸಮುದ್ರದಂತೆ. ಆ ಮಹಾಸಮುದ್ರದಿಂದ ಕೆಲವು ಅಮೂಲ್ಯ ಮುಕ್ತ ಫಲ ಪಡೆದೆ ಸುಜ್ಞರಿಗೆ ಮಾನ ಕೊಡಲೆಂದು ಅನುಮಾನ ಪಡಬೇಡಿರಿ. ಇತಿ ಶ್ರೀ ಸ್ವಾಮಿ ಚರಿತ್ರ ಸಾರಾಮೃತ ನಾನಾ ಪ್ರಾಕೃತ ಕಥಾಸಮ್ಮತ. ಅದರದಿಂದ ಭಕ್ತರು ಪಠಿಸಿದ ಪ್ರಥಮೋಧ್ಯಾಯ ಸವಿ ಇದು. ಶ್ರೀ ಮಂಗಲಾಚರಣಂ ಪ್ರಥಮೋಧ್ಯಾಯ. ಶ್ರೀ ಶಂಕರಾರ್ಪಣಮಸ್ತು. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾರ್ಪಣಮಸ್ತು. ಶ್ರೀ ರಸ್ತು ಶುಭಂಭವತು. ಶ್ರೀ ಸ್ವಾಮಿ ಸಮರ್ಥ. ಶ್ರೀ ಗುರುದೇವ ದತ್ತ. ಮತ್ತಿದು 2ನೇ ಅಧ್ಯಾಯ ಓದಾಗ ಶ್ರೀ ಸ್ವಾಮಿ ಸಮರ್ಥ ಅಂತ ಹೇಳಿ ನೀವು ಓದ್ಬೇಕ್ರಿ. ಈ ಥರ 3 ಅಧ್ಯಾಯ ಓದ್ಬೇಕ್ರಿ ದಿನ. ಇದು 3ನೇ ಅಧ್ಯಾಯ. ಇಲ್ಲೇ ಮುಗೀತು. ಒಂದಿನದ ಮುಗೀತು ರೀ. ಒಂದು ದಿನಕ್ಕೆ ನೀವು 3 ಅಧ್ಯಾಯ ಓದ್ರಿ ಅಂದ್ರೆ ಒಂದು ಪೂರಾ ಬುಕ್ ಒಂದು ವಾರ ಅಂದ್ರೆ ಇದ್ರಾಗ 21 ಅಧ್ಯಾಯ ಇದಾವ್ರಿ. ನೀವು ಡೈಲಿ 3 ಅಧ್ಯಾಯ ಓದ್ರಿ ಅಂದ್ರೆ ಒಂದು ವಾರ ಹೋಗ್ತೈತ್ರಿ. 7 ಅಧ್ಯಾಯ ಓದ್ರಿ ಅಂದ್ರೆ 3 ದಿನದಾಗ ಬುಕ್ ಮುಗಿತೈತ್ರಿ. ಸೊ ಇದು ದಿನ ಓದೋರು ದಿನ ಓದ್ತಾರ್ರಿ. ಭಾಳ ಅಂದ್ರೆ ಇದು ಪವರ್ಫುಲ್ ಬುಕ್ ಭಾಳ ಐತ್ರಿ ಇದ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ ರೀ. ಸ್ವಾಮಿ ಸಮರ್ಥ ಮಹಾರಾಜರ ಬಗ್ಗೆ ನನ್ನ ಜೀವನದಾಗಂತೂ ಭಾಳ ಅಂದ್ರೆ ಭಾಳ ಚೇಂಜಸ್ ಮಾಡ್ಯಾರ್ರಿ ಸ್ವಾಮಿ ಮಹಾರಾಜರು. ಅವರ ಪ್ರಸಿದ್ಧ ವಾಕ್ಯನ ಭಯ ಪಡಬೇಡ ನಿನ್ನೊಂದಿಗೆ ನಾನಿದ್ದೇನೆ ಅಂತ ಅವ್ರ ಪ್ರಸಿದ್ಧ ಮಾತ್ರಿ. ಸೊ
ನನ್ನ ಜೀವನದಾಗಂತೂ ಭಾಳ ಪವಾಡ ಮಾಡಿದಾರ. ಅವ್ರದ್ದು ಈ ಥರ ಬುಕ್ ಬರ್ತೈತ್ರಿ. ಮತ್ತು ಇದು ಆರತಿ ಬುಕ್ ರೀ. ಈ ಬುಕ್ ಒಳಗೆ ಎಲ್ಲ ಐತ್ರಿ. ನಮ್ಮ ಹಿಂದೂ ಧರ್ಮದಾಗ ಏನೇನು ಇರಬೇಕು ಅದೆಲ್ಲ ಐತ್ರಿ ಇದ್ರಾಗ. ಸತ್ಯನಾರಾಯಣ ಪೂಜೆ ಬದಲ, ಮತ್ತು ರಾಮ ರಕ್ಷಾ, ವಿಷ್ಣು ಸಹಸ್ರನಾಮ, ವೆಂಕಟೇಶ ಸ್ತೋತ್ರ, ಮತ್ತು ಕಾಲಭೈರವ ಅಷ್ಟಕ ಎಲ್ಲ ಇದಾವ್ರಿ ಇದ್ರಾಗ ಆರತಿ ಕೊಟ್ಟಿದ್ದಾರ್ರಿ. ಎಲ್ಲ ಓದಿ ಆದ ಬಳಿಕ ಇದು ನೋಡ್ರಿ ಆರತಿ ಮಾಡ್ಬೇಕ್ರಿ. ಸ್ವಾಮಿ ಸಮರ್ಥ ಮಹಾರಾಜರ ಆರತಿ ಕೊಟ್ಟಿದ್ದಾರೆ. ಇವು ಆರತಿಗಳು ಅದಾವ್ರಿ, ಎಲ್ಲ ದೇವ್ರ ಆರತಿ ಅದಾವ್ರಿ ಇವ. ಹಂಗೆ ನೋಡ್ರಿ ಎಲ್ಲ ಥರ ಮಂತ್ರಗಳು ಅದಾವ್ರಿ. ನಮಗೆ ಯಾವ್ದು ಬೇಕು ಅದೆಲ್ಲ ಮಂತ್ರ. ಎಲ್ಲಿ ಹೋಗೋ ಅವಶ್ಯಕತೆ ಇಲ್ರಿ ನಮಗೆ. ಎಲ್ಲ ಥರ ಇವೆರಡು ಬುಕ್ ನಿಮ್ಮ ಹಂತಕ್ಕಿದ್ದು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಥರ ಇದ್ದಂಗ್ರಿ. ಮತ್ತು ಶಿವ ಅಷ್ಟೋತ್ತರ ನಾಮಾವಳಿ ಐತ್ರಿ. 108 ಶಿವನ ನಾಮ ಅದಾವ್ರಿ. ಕಾಲಭೈರವ ಅಷ್ಟಕ ಐತ್ರಿ. ಮತ್ತು ವೆಂಕಟೇಶ ಸ್ತೋತ್ರ ಎಲ್ಲ ಐತ್ರಿ. A to Z ಇದ್ರಾಗ ಎಲ್ಲಾನ ಐತ್ರಿ ಇದೊಂದು ಬುಕ್ ಒಳಗೆ. ಇದ್ರಾಗ ಆರತಿ ಕೊಟ್ಟಿರ್ತಾರೆ. ಆರತಿ ಅನ್ನೋದ್ರಿ ಮತ್ತು ಸ್ವಾಮಿ ಸಮರ್ಥ ಮಹಾರಾಜರ ಮಂತ್ರಗಳು ಅದಾವ್ರಿ. ಯಾವ ಅನ್ಬೋದ್ರಿ, ಏನು ಇದನ್ನಿಲ್ರಿ. ಸೊ ಇಷ್ಟ್ರಿ ಸ್ವಾಮಿ ಸಮರ್ಥ ಮಹಾರಾಜರ ಸೇವಾ ರೀ. ಇನ್ನೂ ಐತ್ರಿ ತಾರಕ ಮಂತ್ರದ ಮಹಿಮೆ ರೀ. ಅಂದ್ರೆ ನೀರಿಂದ ತಾರಕ ಮಂತ್ರ ಅನ್ನೋದ್ರಿ. ಹಿಂಗೆ ಈ ಥರ ಹಿಂಗೆ ಹಿಡ್ಕೊಂಡ ಅದ ಮುಂದಿನ ವಿಡಿಯೋದಾಗ ಹೇಳ್ತೀನಿ ರೀ. ಭಾಳ ಲಾಂಗ್ ಆಗ್ತೈತಿ ವಿಡಿಯೋ. ನನಗೆ ಎಷ್ಟು ಗೊತ್ತಲ್ರಿ ನಾ ಹೇಳೀನಿ. ಏನರ ತಪ್ಪಾದ್ರೆ ಕ್ಷಮೆ ಇರಲ್ರಿ. ಹಂಗೆ ನನಗೂ ಸಪೋರ್ಟ್ ಮಾಡಿರಿ. ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡೀನಿ ಬ್ಲಾಗಿಂಗ. ಎಂತಿದ್ದವ್ರಿಗೂ ಸಪೋರ್ಟ್ ಮಾಡ್ತೀರಿ. ನನಗೂ ನಿಮ್ಮ ಮಗಳಂತ ಹೇಳಿ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಸ್ವಾಮಿ ಸಮರ್ಥ ಮಹಾರಾಜರು ಒಳ್ಳೇದು ಮಾಡಲ್ರಿ. ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ. ಎಲ್ಲರ ಮನೆಯಲ್ಲೂ ಸ್ವಾಮಿ ಸಮರ್ಥ ಮಹಾರಾಜರು ಒಳ್ಳೇದು ಮಾಡಲ್ರಿ ಅಂತ ನಾ ಕೇಳ್ಕೊತೀನಿ. ಹಂಗೆ ನಿಮಗೇನ್ರಿ ಸ್ವಾಮಿ ಸಮರ್ಥ ಮಹಾರಾಜರ ಸೇವಾ ಮಾಡೋದು ಆಸೆ ಇತ್ತಂದ್ರೆ ಮಾಡ್ಬೋದ್ರಿ. ನಾ ಮುಂದೆ ವಿಡಿಯೋದಾಗ ಹೇಳ್ತೀನಂತ್ರಿ ಯಾವ ಥರ ಏನಂತೇಳಿ ನುಸ್ತಾನ ಮಾಡ್ಜಪ್ಪ ಮತ್ತು ಅವ್ರ ಅಧ್ಯಾಯ ಮತ್ತು ಅವ್ರ ಆರತಿ ಯಾವ ಥರ ಮಾಡೋದಂತ ಈ ವಿಡಿಯೋದಾಗ ನಾ ಇಷ್ಟು ಹೇಳೀನಿ. ಮುಂದಿನ ವಿಡಿಯೋದಾಗ ತಾರಕ ಮಂತ್ರ ಬದಲ ಒಂದು ವಿಡಿಯೋ ಮಾಡ್ತೀನಿ ರೀ. ಈಗ ನೆಕ್ಸ್ಟ್ ವಿಡಿಯೋ ಅದ ರೀ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾ ಸತ್ಯನಾರಾಯಣ ಪೂಜೆ ಬದಲು ವಿಡಿಯೋ ಮಾಡೋಕ್ಕಿದ್ದೆ ರೀ. ಬಟ್ ನಂಗೆ ಪೂಜೆ ಮಾಡೋಕೆ ಮಾವಿನ ಟೊಳಲ್ ಅಂತ ಹೇಳ್ತಾರಲ್ರಿ, ಮಾವಿನ ಗಿಡದ ಟೊಂಗಿ ಅದು ಸಿಕ್ಕಿಲ್ರಿ ನನಗೆ. ಇವತ್ತು ಮಾಡೋಕ್ಕಿದ್ದಾರೆ. ಯಾಕಂದ್ರೆ ಈ ಗುರು ಪೂರ್ಣಿಮಾ ಅಲ್ರಿ. ಸತ್ಯನಾರಾಯಣ ಪೂಜೆ ಭಾಳ ಮಹತ್ವ ಕೊಡ್ತಾರೆ ರೀ. ನಿಮ್ಮಲ್ಲಿ ಯಾವ ಥರ ಗುರು ಪೂರ್ಣಿಮೆ ಮಾಡ್ತೀರಂತ ನೀವು ಕಮೆಂಟ್ ಮಾಡಿ ಹೇಳ್ರಿ. ನಾನು ಹೇಳ್ತೀನಿ ರೀ ನಾ ಯಾವ ಥರ ಗುರು ಪೂರ್ಣಿಮೆ ಮಾಡ್ತೀನಿ ಅಂಥೇಳಿ. ಇನ್ನೇನು ಹೇಳ್ಬೇಕ್ರಿ. ಸೊ ನಂಗೆ ಎಷ್ಟು ಗೊತ್ತಲ್ರಿ ನಾ ಅಟ್ ಹೇಳೀನಿ. ಬಟ್ ಸ್ವಾಮಿ ಸಮರ್ಥ ಮಹಾರಾಜರ ಮಾಲ್ ಅಂತಲ್ರಿ. ನೀವು ಯಾವುದೇ ಮಾಲಿ ಜಪ ಮಾಡಿರಿ, ಈ ಬಟ್ಟ ಮತ್ತು ಈ ಬಟ್ಟ ಒಟ್ಟ ಟಚ್ ಮಾಡೋದಿರಲ್ರಿ. ಇವು 3 ಬಟ್ಲೆನ ಮಾಳಿ ಜಪ ಮಾಡ್ಬೇಕ್ರಿ. ಯಾವುದೇ ದೇವ್ರದಾಗಲಿ ಅದು ಇವೆರಡು ಬಟ್ಟೆ ಟಚ್ ಆಗಂಗಿಲ್ಲ ರೀ. ಅಷ್ಟ ಇವು 3 ಬಟ್ಲೆನ ಮಾಳಿ ಜಪ ಮಾಡ್ಬೇಕ್ರಿ. ಅದು ಅದು ಯಾಕಂತ ಗೊತ್ತಿಲ್ಲ ರೀ. ಬಟ್ ಹೇಳ್ತಾರೆ ರೀ ಆ ಥರ ಸ್ವಾಮಿ ಸಮರ್ಥ ಮಹಾರಾಜರ ಕೇಂದ್ರೊಳಗೆ ಆ ಥರ ಹೇಳಿದ್ದಾರೆ ರೀ. ಇವು 3 ಬಟ್ಟೆ ಟಚ್ ಮಾಡ್ಬೇಕು. ಇವು 3 ಬಟ್ಲೆನ ನಾವು ಮಾಳ ಜಪ ಮಾಡ್ಬೇಕಂತ ಹೇಳಿದಾರೆ ರೀ. ಸೊ ಎಷ್ಟು ಗೊತ್ತೈತಿ ಅಷ್ಟು ಹೇಳೀನಿ. ಏನ್ರಿ ತಪ್ಪಾದ್ರೆ ಕ್ಷಮಾ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ಈ ಬ್ಲಾಗಿಂಗ ಇಲ್ಲೇ ಎಂಡ್ ಮಾಡತ್ತೀನಿ. ಇನ್ನು ಸ್ಟಾರ್ಟಿಂಗ್ ರೀ. ಏನೇನು ಐಡಿಯಾ ಅಂತೂ ಏನಿಲ್ಲ. ಯಾವ ಥರ ಬ್ಲಾಗಿಂಗ್ ಮಾಡ್ಬೇಕಾ ಏನೂ ಐಡಿಯಾ ಗೊತ್ತಿಲ್ಲ ರೀ. ತಿಳಿದಷ್ಟು ಮಟ್ಟಿಗೆ ನಾನು ಮಾಡತ್ತೀನಿ ರೀ. ಮತ್ತು ಸಿಗೋಣಂತ್ರಿ ಮುಂದಿನ ವಿಡಿಯೋದಾಗ. ಹಂಗೆ ನನ್ನ ಬ್ಲಾಗಿಂಗ ನೀವು ಯಾವ್ಯಾವ ಊರಿಂದ ನೋಡತ್ತೀರಿ ಮತ್ತು ನನ್ನ ಬ್ಲಾಗಿಂಗ್ ನಿಮಗೆ ಯಾವ ಥರ ಅನ್ಸತ್ತವ ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಂಗೆ ಇನ್ನೊಂದು ವಿಷಯ, ನೀವು ಯಾರೇ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರಿದ್ರಿ ಅಂತಂದ್ರೆ ನಂಗೆ ಕಮೆಂಟ್ ಮಾಡಿರಿ. ನಂಗೆ ಏನು ಗೊತ್ತನ ಅದು ಹೇಳ್ತೀನಿ ರೀ. ಹಂಗೆ ನೀವು ಯಾರೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರಿದ್ರಿ ಅಂದ್ರೆ ನಾವು ಸಪೋರ್ಟ್ ಮಾಡೋಣ್ರಿ. ಒಬ್ರಿಗೊಬ್ರಿಗೆ ವಿಡಿಯೋ ನೋಡೋದು, ಸಬ್ಸ್ಕ್ರೈಬ್ ಮಾಡೋದು, ಈ ಥರ ಸಪೋರ್ಟ ನಾವು ಮಾಡೋಣ್ರಿ. ಯಾರಿಗ್ರೆ ಇಂಟ್ರೆಸ್ಟ್ ಇತ್ತಂದ್ರೆ ಹೇಳ್ರಿ ಕಮೆಂಟ್ ಒಳಗೆ. ಹಂಗೆ ಯಾವ ಊರಿಂದ ನೀವು ವಿಡಿಯೋ ನೋಡತ್ತೀರಿ ಅಂತ ಹೇಳ್ರಿ. ಹಂಗೆ ನೀವು ಯಾವ ದೇವ್ರಿಗೆ ಜಾಸ್ತಿ ನಂಬ್ತೀರಂತೂ ಹೇಳ್ರಿ ಮರಿಲಾರ್ದ. ಸೊ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನನ್ನನ್ನು ನಿಮ್ಮ ಮನೆ ಮಗಳಂತ ಹೇಳಿ ತಿಳ್ಕೊಂಡು ಬೆಳೆಸ್ರಿ. ಮತ್ತು ಸಿಗೋಣಂತ್ರಿ ಮುಂದಿನ ವಿಡಿಯೋದಾಗ. ಎಲ್ರಿಗೂ ರಾಧೆ ರಾಧೆ. ಜೈ ಶ್ರೀರಾಮ್, ಜೈ ಗೋಮಾತಾ.